ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಮೈಸೂರು ಸಿಲ್ಕ್ ಸೀರೆಗೆ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಸಿಂಪಲ್ ಕ್ರೋಶಾ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಒಂದೇ ಸ್ಟೆಪ್ನಲ್ಲಿ ಮಾಡಿಕೊಳ್ಳುವಂಥ ಡಿಸೈನು. ಹಾಗೆ ಈ ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ಇಲ್ಲ, ಸೆಲ್ಫ್ ಕಲರ್ನಲ್ಲೇ ಇದೆ. ನೀವು ನೋಡ್ತಾ ಇರ್ಬೋದು, ಇದು ಬಂದು ಬ್ಲೂ ಕಲರ್ನಲ್ಲಿದೆ. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ಸೀರೆ ಕಲರ್ ದಾರನೇ ತಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಕಲರ್ ಕಾಂಬಿನೇಷನ್ ಇಲ್ಲ, ಹಾಗಾಗಿ ನಾನು ಸೀರೆ ಕಲರ್ ದಾರನೇ ತಗೊಂಡು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಳ್ತೀವಿ ಅನ್ನೋರು ಕಲರ್ ಕಾಂಬಿನೇಷನ್ ದಾರಗಳನ್ನ ತಗೋಬೋದು. ಹಾಗೆ ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ಈಗಷ್ಟೇ ಯಾರು ಕ್ರೋಶಾ ವರ್ಕ್ ಕಲಿತಾ ಇದ್ದೀರೋ ಅವರು ಈ ಡಿಸೈನ್ನ ಟ್ರೈ ಮಾಡಿ, ತುಂಬಾ ಈಸಿ ಇದೆ, ನಿಮಗೆ ಪ್ರಾಕ್ಟೀಸು ಕೂಡ ಆಗುತ್ತೆ. ನೋಡಿ, ಸೀರೆಯ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 3 4 ನೋಡಿ, ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ನೋಡ್ಕೊಳ್ಳಿ, ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ 1 2 ನೋಡಿ, ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ 2 ಚೈನ್ನ ಹಾಕ್ಕೋಬೇಕು. 2 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ 2 ಸಲ ದಾರನ ತಗೊಳ್ಳಿ. ನೋಡಿ, 2 ಸಲ ದಾರನ ತಗೊಂಡು ಈ ರೀತಿಯಾಗಿ ನೋಡ್ಕೊಳ್ಳಿ, ಒಂದು ಸ್ಲ್ಯಾಂಟಿಂಗ್ ಲೈನ್ ಬರೋ ಥರ ಒಂದು ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ. ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು 4 ಚೈನ್ ಎಲ್ಲಿಗೆ ಬರುತ್ತೋ, ಅಂದರೆ ಒಂದು ಅಂದಾಜು ಇರುತ್ತಲ್ಲ, ಒಂದು 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿಯಾಗಿ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 4 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಲೈನ್ ಥರ ಒಂದು ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆಯ ಕಂಬ ಆದಮೇಲೆ ಇವಾಗ ನಾನು ದಾರನ ಮೇಲ್ ಮಾಡಿಕೊಂಡು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸ್ಮಾಲ್ ಬೀಡನ್ನ ತಗೊಂಡಿದ್ದೀನಿ. ನಾನಿಲ್ಲಿ 3 ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ 3 ಸ್ಮಾಲ್ ಬೀಡನ್ನ ನಾನು ದಾರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ನೋಡಿ ಈ ಗ್ಯಾಪ್ ಇದೆಯಲ್ಲ ತ್ರಿಬಲ್ ಕ್ರೋಶೆ ಕಂಬದ ಕೆಳಗಡೆ, ಹಾಗೆ 2 ಚೈನ್ನ ಮಧ್ಯೆ ನೋಡಿ ಈ ರೀತಿಯಾಗಿ ವಿ ಶೇಪ್ನಲ್ಲಿ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೆ ಡೈರೆಕ್ಟಾಗಿ ನಿಡಲ್ನ ಹಾಕಿ ಈ ರೀತಿಯಾಗಿ ಸ್ವಲ್ಪ ಲೆಂತಲ್ಲಿ ದಾರನ ಎಳ್ಕೊಳ್ಳಿ, ಟೈಟ್ ಆಗಲ್ಲ. ನೋಡಿ, ಈ ರೀತಿಯಾಗಿ ಲೆಂತಲ್ಲಿ ದಾರನ ಎಳ್ಕೊಂಡು ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ನಿಮಗೆ ಬೀಡು ಈ ರೀತಿಯಾಗಿ ಲಾಕ್ ಆಗುತ್ತೆ. ಬೀಡನ್ನ ಲಾಕ್ ಮಾಡಿ ಆದಮೇಲೆ ಇವಾಗ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಅದೇ ಗ್ಯಾಪಿಗೆ ನೋಡಿ ಬೀಡನ್ನ ಲಾಕ್ ಮಾಡ್ಕೊಂಡಿದ್ನಲ್ಲ ಅದೇ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 3 ದಾರ ಇರುತ್ತಲ್ಲ ಆ 3 ದಾರನ ಈ ರೀತಿಯಾಗಿ 1 ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ. ಒಂದು ಸಲ ದಾರನ ತಗೊಂಡು ಅದೇ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 3 ದಾರ ಇರುತ್ತಲ್ಲ ಆ 3 ದಾರನ ಈ ರೀತಿಯಾಗಿ 1 ಮಾಡಿಕೊಂಡ್ರೆ ನಿಮಗೆ ಹಾಫ್ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಹಾಗೆ ಈ ಬೀಡನ್ನ ಈ ರೀತಿಯಾಗಿ ಸ್ವಲ್ಪ ಪುಷ್ ಮಾಡ್ಕೊಳ್ಳಿ, ಅಂದರೆ ಈ ರೀತಿಯಾಗಿ ಒತ್ಕೊಳ್ಳೋದ್ರಿಂದ ನಿಮಗೆ ವಿ ಶೇಪ್ನಲ್ಲಿ ಬರುತ್ತೆ. ನೋಡಿ, ಈ 3 ಬೀಡು ಈ ರೀತಿಯಾಗಿ ಬರುತ್ತೆ. ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ತ್ರಿಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ ನೋಡಿ ತ್ರಿಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ ನಾನು ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 5 6 ನೋಡಿ, ನಾನಿಲ್ಲಿ ಒಟ್ಟು 6 ಹಾಫ್ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. 6 ಹಾಫ್ ಡಬಲ್ ಕ್ರೋಶೆಯ ಕಂಬ ಆದಮೇಲೆ ನಿಮಗೆ ಆರ್ಚು ಈ ರೀತಿಯಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಸಿಂಪಲ್ ಸ್ಲ್ಯಾಂಟಿಂಗ್ ಲೈನ್ ಥರ ನಿಮಗೆ ಆರ್ಚ್ ಬರುತ್ತೆ. ಹಾಗೆ ನಿಮಗೆ ಈ ರೀತಿಯಾಗಿ 3 ಬೀಡ್ ಬರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಡಿಸೈನ್ ಬರುತ್ತೆ.
ಇವಾಗ ನಾನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಥವಾ 1 ಪಾಯಿಂಟ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಗ್ಯಾಪಿಗೆ ನಾನು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಗ್ಯಾಪಲ್ಲಿ ನೀವು ಲಾಕ್ನ ಮಾಡ್ಕೋಬೇಕು. ನೋಡಿ 1 ಪಾಯಿಂಟ್ ಗ್ಯಾಪ್ನ ಬಿಟ್ಟು ನಾನು ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 1 2 ನೋಡಿ ನಾನಿಲ್ಲಿ 2 ಚೈನ್ನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಒಂದು 4 ಚೈನು ನೋಡಿ ಮೊದಲನೇ ಆರ್ಚ್ ಮಾಡ್ಕೊಂಡಲ್ಲ ಅದರಷ್ಟೇ ಗ್ಯಾಪು ನೆಕ್ಸ್ಟ್ ಆರ್ಚಿಗೂ ನೀವು ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ 1 ಮಾಡ್ಕೊಳ್ಳಿ, ಮತ್ತೆ 2 ದಾರನ 1 ಮಾಡ್ಕೊಳ್ಳಿ, ಮತ್ತೆ 2 ದಾರನ 1 ಮಾಡ್ಕೊಳ್ಳಿ. ನೋಡಿ ಸ್ಲ್ಯಾಂಟಿಂಗ್ ಲೈನ್ ಥರ ಒಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ 3 ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ 3 ಬೀಡನ್ನ ಸೇರಿಸ್ಕೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಅಂದರೆ ನೋಡಿ ಈ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಆಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ನೀಡಲ್ ಮೇಲೆ ದಾರನ ತಗೊಂಡು ತ್ರಿಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊದಲನೇ ತ್ರಿಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ 6 ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿರೋದು. ಹಾಗಾಗಿ ನಾನಿಲ್ಲಿ ಪ್ರತಿಯೊಂದು ಆರ್ಚಿಗೂ 6 ಹಾಫ್ ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ತೀನಿ. ನೋಡಿ 6 ಹಾಫ್ ಡಬಲ್ ಕ್ರೋಶೆ ಕಂಬ ಆಗಿದೆ. 6 ಹಾಫ್ ಡಬಲ್ ಕ್ರೋಶೆ ಕಂಬ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 2 ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಒಂದು 4 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ನಾನು 3 ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ ನಾನಿಲ್ಲಿ ಒಂದೇ ಸಲಕ್ಕೆ 3 ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ 3 ಬೀಡ್ ಸೇರ್ಸೋಕ್ಕೆ ಬರಲಿಲ್ಲ ಅಂದರೆ ಒಂದೊಂದೇ ಬೀಡನ್ನ ಸೇರಿಸ್ಕೊಂಡು ತ್ರಿಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಮೊದಲಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ 1 2 3 4 5 6 ನೋಡಿ ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. 6 ಹಾಫ್ ಡಬಲ್ ಕ್ರೋಶೆ ಕಂಬ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ನಿಮಗೆ ಡಿಸೈನು ಈ ರೀತಿಯಾಗಿ ಬರುತ್ತೆ. ನಾನಿಲ್ಲಿ ಕಂಟಿನ್ಯೂ ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ನೀವು ಕೂಡ 3 ಆರ್ಚ್ನ ಮಾಡ್ಕೊಳ್ಳಿ. 3 ಆರ್ಚ್ ಆದಮೇಲೆ ಮತ್ತೆ 1 2 3 4 5 ನೋಡಿ ನಾನಿಲ್ಲಿ 5 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ನೀವು ಇವಾಗ ಡಿಸೈನ್ನ ನೋಡ್ಬೋದು. ನೋಡಿ ನಾನಿಲ್ಲಿ 4 ಚೈನ್ನ ಹಾಕಿದ್ದೀನಿ. 3 ಆರ್ಚ್ ಆದಮೇಲೆ ಮತ್ತೆ 4 ಚೈನ್ ಅಂದರೆ ಇಲ್ಲಿ 3 ಆರ್ಚಿಗೆ ಒಂದು ಕುಚ್ಚು ಬರೋ ಥರ ನಾನು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅನ್ನೋರು ಹತ್ತತ್ರ ಆರ್ಚ್ ಬೇಕು ಕುಚ್ಚು ಬೇಕು ಅನ್ನೋರು ಸಹ ನೀವು ಒಂದು ಆರ್ಚಿಗೆ ಒಂದು ಕುಚ್ಚನ್ನ ಮಾಡ್ಕೋಬೋದು. ಅಥವಾ ವಿತೌಟ್ ಕುಚ್ಚು ಡಿಸೈನ್ ಬೇಕು ಅಂದರೆ ನೀವು ಇಲ್ಲಿ ನಾನು 4 ಚೈನ್ನ ಏನು ಹಾಕ್ಕೊಳ್ತಾ ಇದ್ದೀನೋ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಕಂಟಿನ್ಯೂ ಆರ್ಚ್ಗಳನ್ನ ಕೂಡ ಮಾಡಿಕೊಂಡು ನೀವು ವಿತೌಟ್ ಕುಚ್ಚು ಡಿಸೈನ್ನ ಕೂಡ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 3 ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. 3 ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ನಾನು ಈ ರೀತಿಯಾಗಿ ಲಾಕ್ನ ಮಾಡಿಕೊಂಡು ಮತ್ತೆ 6 ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಇದೆ, ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಸೆಲ್ಫ್ ಕಲರ್ನಲ್ಲಿ ಯಾರಾದರೂ ಡಿಸೈನ್ ನೋಡ್ತಾ ಇದ್ದರೆ ಈ ರೀತಿಯಾಗಿ ಒಂದೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಈ ಡಿಸೈನ ಟ್ರೈ ಮಾಡಿ. ಹಾಗೆ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಳ್ತೀವಿ ಅಂದರೆ ಕಲರ್ ಕಾಂಬಿನೇಷನಲ್ಲೂ ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಜಾಸ್ತಿ ಮೈಸೂರು ಕ್ರೇಪ್ ಸಿಲ್ಕ್ಗಳಲ್ಲೆಲ್ಲ ಸೆಲ್ಫ್ ಕಲರ್ನಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು. ನೀವು ಆ ರೀತಿಯಾಗಿರೋ ಕ್ರೇಪ್ ಸಿಲ್ಕ್ ಸ್ಯಾರಿಗಳಿಗೆ ನೀವು ಈ ಡಿಸೈನ್ನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗೂ ಕೂಡ ಬರುತ್ತೆ.
ನೋಡಿ ಮತ್ತೆ ನಾನಿಲ್ಲಿ ಆರ್ಚ್ನ ಮಾಡ್ಕೊಳ್ತಾ ಇದ್ದೀನಿ. 3 ಆರ್ಚಿಗೆ ಒಂದು ಕುಚ್ಚು ಬರೋ ಥರ ನಾನು ಡಿಸೈನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ ಮತ್ತೆ ನಾನು ಟ್ರಿಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ 6 ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಮತ್ತೆ 3 ಆರ್ಚ್ನ ಮಾಡ್ಕೊಂಡಿದ್ದೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ 1 2 3 4 ನೋಡಿ ನಾನಿಲ್ಲಿ 4 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾನು ಇದೇ ರೀತಿಯಾಗಿ ಕಂಟಿನ್ಯೂ ಡಿಸೈನ್ನ ಮಾಡ್ಕೊಳ್ತಾ ಹೋಗ್ತೀನಿ. ನೀವು ಅಷ್ಟೇ ಫುಲ್ ಸೀರೆಗೆ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಫುಲ್ ಸೀರೆಗೆ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ನನಗೆ 2 ಆರ್ಚ್ ಬಂದಿದೆ. ನಾನು 2 ಆರ್ಚ್ನ ಮಾಡಿಕೊಂಡು ಕೊನೆಯಲ್ಲಿ 4 ಚೈನ್ನ ಹಾಕಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತೆ ಒಂದು ಎಕ್ಸ್ಟ್ರಾ ಲಾಕ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಫುಲ್ ಸೀರೆಗೆ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಈ ಡಿಸೈನ್ಗೆ ಕುಚ್ಚುಗಳನ್ನೂ ಸಹ ನಿಮಗೆ ಕಟ್ಟಿ ತೋರಿಸ್ತೀನಿ. ಈ ಡಿಸೈನ್ಗೆ ನಾನು ಕುಚ್ಚುಗಳನ್ನ ಕಟ್ಟಿಯಾಗಿದೆ. ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ಡಿಸೈನು ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಾನಿಲ್ಲಿ ಡಿಸೈನ ಮಾಡೋದಕ್ಕೆ 150 ಎಳೆ ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 300 ಎಳೆ ದಾರ ಆಗುತ್ತೆ. ನೀವು ಇದೇ ರೀತಿಯಾಗಿ ಡಿಸೈನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ಒಂದೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು. ಹಾಗೆ ನಾನಿಲ್ಲಿ ಕುಚ್ಚಿಗೆ ಒಂದು ರಿಂಗ್ ಬೀಡನ್ನ ಸೇರಿಸಿ ಕಟ್ಕೊಂಡಿದ್ದೀನಿ. ಬೇಕು ಅನ್ನೋರು ಈ ರೀತಿಯಾಗಿ ರಿಂಗ್ ಬೀಡನ್ನ ಸೇರಿಸ್ಕೊಳ್ಳಿ, ಅಥವಾ ನಮಗೆ ನಾರ್ಮಲ್ ಕುಚ್ಚೆ ಸಾಕು ಅಂದರೆ ನೀವು ನಾರ್ಮಲ್ ಕುಚ್ಚನ್ನು ಸಹ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು. ಹಾಗೆ ಬಿಗಿನರ್ಸು ಸಹ ಈ ಡಿಸೈನ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಒಂದು ಸಲ ಟ್ರೈ ಮಾಡಿ. ಹಾಗೆ ನಾನಿಲ್ಲಿ ಸೆಲ್ಫ್ ಕಲರ್ನಲ್ಲಿರೋ ಕ್ರೇಪ್ ಮೈಸೂರು ಸಿಲ್ಕ್ ಸೀರೆಗೆ ಈ ಡಿಸೈನ್ನ ಮಾಡಿದ್ದೀನಿ. ನೀವು ಕಲರ್ ಕಾಂಬಿನೇಷನಲ್ಲಿ ಟ್ರೈ ಮಾಡ್ತೀವಿ ಅಂದರೆ ಈ ಡಿಸೈನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 400 ಚಾರ್ಜ್ ಮಾಡಿದ್ದೆ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.